ಜೈ ಶ್ರೀರಾಮ್. ವೀಕ್ಷಕರಿಗೆಲ್ಲ ಸ್ವಾಗತ. 2026 ಮಾರ್ಚ್ ತಿಂಗಳಿನ ದ್ವಾದಶ ರಾಶಿಯವರ ಫಲಾಫಲಗಳು. ಮುಖ್ಯವಾಗಿ ಈ ಮಾರ್ಚ್ ತಿಂಗಳಿನಲ್ಲಿ ಗ್ರಹ ಸಂಚಾರದ ಬಗ್ಗೆ ಗಮನ ಕೊಡೋಣ. ಶನಿ ಮೀನ ರಾಶಿಯಲ್ಲಿ ಸಂಚಾರ, ಗುರು ವಕ್ರಿಯಾಗಿ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಮಾರ್ಚ್ 11ನೇ ತಾರೀಕು ಗುರು ಗ್ರಹ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ಏನು ಈ ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ? ಮತ್ತೆ ಕೆಲವೊಂದು ರಾಶಿಗಳಿಗೆ ಗುರುಬಲದ ಸಹಾಯ ದೊರಕ್ತಾ ಇದೆ. ಸಹಾಯ ಅಂತ ಮಾತ್ರ ಹೇಳ್ತಾ ಇದ್ದೇನೆ, ಯಾಕೆಂದ್ರೆ ಈ ಮಾರ್ಚ್ 11ನೇ ತಾರೀಕಿನಿಂದ ಜೂನ್ 1ನೇ ತಾರೀಕಿನ ತನಕ ಮಾತ್ರ ಮಿಥುನ ರಾಶಿಯಲ್ಲಿ ಇರ್ತಾರೆ. ನೆಕ್ಸ್ಟ್ ಕರ್ಕಾಟಕ ರಾಶಿಗೆ ಹೊರಟೋಗ್ಬಿಡ್ತಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಕೆಲವೊಂದು ರಾಶಿಗಳಿಗೆ ಗುರುಬಲ ಇದೆ, ಜೂನ್ 1ನೇ ತಾರೀಕಿನಿಂದ ಗುರುಬಲ ಹೊರಟೋಗ್ಬಿಡುತ್ತೆ. ಮತ್ತೆ ಯಾರಿಗೆ ಗುರುಬಲ ಇರೋದಿಲ್ವೋ ಮತ್ತೆ ಅವ್ರಿಗೆ ಗುರುಬಲ ಬರುತ್ತೆ. ಅಂದ್ರೆ ಗುರುಬಲ ಅಂದ್ರೆ ಬೇಸಿಗೆಯಲ್ಲಿ ಮಳೆ ಬಂದು ಹೋದಂಗೆ ಇರುತ್ತೆ. ಬೇಸಿಗೆ ಕಾಲದಲ್ಲಿ ಮಳೆ ಬಂದ್ರೆ ಏನಾಗಿರುತ್ತೆ ನಿಮಗೆ ಗೊತ್ತಾಗಿರ್ಬೇಕು. ಸೊ ಜಾಸ್ತಿ ಅದನ್ನ ಉಪಯೋಗಕ್ಕೆ ಬರಲ್ಲ, ಆ ಕ್ಷಣಕ್ಕೆ ಮಾತ್ರ ತಂಪಾಗುತ್ತೆ. ಅಂದ್ರೆ ನಮ್ಮ ವೈಯಕ್ತಿಕ ಜಾತಕದಲ್ಲಿ ದಶಾಭಕ್ತಿಗಳು ಚೆನ್ನಾಗಿಲ್ಲ, ಜಾತಕದಲ್ಲಿ ತುಂಬಾ ದೋಷ ಇದೆ, ತುಂಬಾ ಕಾರ್ಮಿಕ್ ಇದೆ ಅಂತಂದ್ರೆ ಅದರ ಒಂದು ಫಲಿತಾಂಶಗಳು ಶಾಶ್ವತವಾಗಿರುತ್ತೆ. ಆ ಕರ್ಮ ಅನುಭವಿಸ್ಕೊಂತ ನೋವು ಪಡ್ಕೊಂತ ಹೋಗ್ಬೇಕು. ಈ ಗುರುಬಲ ಶನಿಬಲ ಬಂದಾಗ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಹೋಗ್ತೀವಿ, ಏನೋ ಯಾರೋ ಒಬ್ರು ಸಹಾಯ ಮಾಡ್ತಕ್ಕಂಥದ್ದು ಈ ತರ. ಸೊ ಈ ಗುರುಬಲ ಸಹಾಯ ಮತ್ತೆ ಕೆಲವೊಂದು ರಾಶಿಗಳಿಗೆ ದೊರಕ್ತಾ ಇದೆ. ಇನ್ನು ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರ, ಸೂರ್ಯ ಮಾರ್ಚ್ 15ನೇ ತಾರೀಕಿನ ತನಕ ಮಾತ್ರ ಕುಂಭರಾಶಿಯಲ್ಲಿ ಸಂಚಾರ, ನಂತರ ಅವರು ಮೀನರಾಶಿಗೆ ಹೋಗಿ ಸಂಚಾರವನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಇನ್ನು ಶುಕ್ರ ಈ ತಿಂಗಳಿನಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಮಾರ್ಚ್ 26ನೇ ತಾರೀಕು ಮೀನರಾಶಿಯಿಂದ ಮತ್ತೆ ಮೇಷರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಇನ್ನು ಬುಧ ಈ ತಿಂಗಳಿನಲ್ಲಿ ಮಾರ್ಚ್ 1ನೇ ತಾರೀಕಿನಿಂದ ಮಾರ್ಚ್ 21ನೇ ತಾರೀಕಿನ ತನಕ ವಕ್ರಗತಿಯಲ್ಲಿ ವಕ್ರಿಯಾಗಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 21ನೇ ತಾರೀಕು ವಕ್ರತ್ಯಾಗವನ್ನು ಮಾಡಿ ಮತ್ತೆ ಕುಂಭರಾಶಿಯಲ್ಲಿ ಸಂಚಾರವನ್ನ ಪುನರಾರಂಭ ಮಾಡ್ಕೊಳ್ತಾರೆ. ಇನ್ನು ಕುಜ ಈ ತಿಂಗಳು ಪೂರ್ತಿ ಕೂಡ ಕುಂಭರಾಶಿಯಲ್ಲೇ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಈ ಎಲ್ಲ ಒಂದು ಗ್ರಹ ಸಂಚಾರ ರೀತ್ಯ 12 ರಾಶಿಯವರ ಫಲಾಫಲಗಳು ಒಂದೊಂದು ರಾಶಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಇನ್ನು ಮುಂದಿನ ಒಂದು ರಾಶಿ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ಮಾರ್ಚ್ ತಿಂಗಳಿನಲ್ಲಿ ಮುಖ್ಯವಾಗಿ ಮಾರ್ಚ್ 11ನೇ ತಾರೀಕಿನಿಂದ ಗುರು ವಕ್ರತ್ಯಾಗವನ್ನು ಮಾಡ್ತಾ ಇದ್ದಾರೆ. ದೀರ್ಘಕಾಲಿಕವಾಗಿ ಅನಾರೋಗ್ಯ ಸಮಸ್ಯೆಗಳನ್ನ ಯಾರೆಲ್ಲ ನೀವು ಅನುಭವಿಸ್ತಾ ಇದ್ದೀರಾ ಅವರಿಗೆ ಅದು ಕಡಿಮೆ ಆಗ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಏನ್ ತೊಂದರೆ ಪಡ್ತಾ ಇದ್ದೀರಾ ಆ ಅನಾರೋಗ್ಯ ಅನ್ನೋದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ, ಗುಣಮುಖರಾಗ್ತೀರಾ. ಹಾಗೇನೆ ಹಣಕಾಸಿನ ವಿಚಾರದಲ್ಲಿ ಯಾರೆಲ್ಲ ತೊಂದರೆಯನ್ನ ಅನುಭವಿಸ್ತಾ ಇದ್ದೀರಾ, ದೀರ್ಘಕಾಲಿಕವಾಗಿ ಬರ್ಬೇಕಾಗಿರೋ ಹಣ ಆಗಿರ್ಬೋದು, ಸರಿಯಾಗಿ ಬರ್ತಾ ಇಲ್ಲ ಹಣ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲ, ಸೊ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಗೊಂದಲ ಸ್ಥಿತಿಯಲ್ಲಿ ಯಾರೆಲ್ಲ ಇದ್ದೀರಾ, ಈ 11ನೇ ತಾರೀಕಿನಿಂದ ಕ್ರಮೇಣವಾಗಿ ಹಣಕಾಸಿನ ವಿಚಾರದಲ್ಲೂ ಕೂಡ ಸ್ವಲ್ಪ ಮುನ್ನಡೆಯನ್ನ ಅನುಭವಿಸ್ತೀರಾ. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಪ್ರಗತಿಯನ್ನು ನೋಡ್ತಾ ಹೋಗ್ತೀರಾ. ಇನ್ನು ಸಪ್ತಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಪಂಚಮ ಸ್ಥಾನದಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದು ಕೂಡ ಒಂದು ಒಳ್ಳೆಯ ಯೋಗ. ಪಂಚಮ ಸ್ಥಾನಕ್ಕೆ ಶುಕ್ರ ಬಂದಾಗ ಸ್ವಲ್ಪ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರು ಶುಕ್ರನ ಓರಿಯೆಂಟೆಡ್ ವ್ಯಾಪಾರ, ಡಿಸೈನಿಂಗ್ ಆಗಿರ್ಬೋದು, ವೆಬ್ ಡಿಸೈನಿಂಗ್ ಆಗಿರ್ಬೋದು, ಔಷಧಿ ವ್ಯಾಪಾರಿಗಳಾಗಿರ್ಬೋದು, ಸ್ತ್ರೀಯರಿಗೆ ಸಂಬಂಧಪಡ್ತಕ್ಕಂತಹ ಉಡುಪುಗಳು, ಅವರು ಹಾಕೊಂತಕ್ಕಂತಹ ಉಡುಪುಗಳು ತಯಾರು ಮಾಡ್ತಕ್ಕಂತಹ ಒಂದು ಗಾರ್ಮೆಂಟ್ಸ್ ಆಗಿರಬಹುದು, ಗಾರ್ಮೆಂಟ್ಸ್ ಓನರ್ ಆಗಿರಬಹುದು, ಹಾಗೆಯೇ ಕಾಸ್ಮೆಟಿಕ್ಸ್, ಸ್ತ್ರೀಯರು ಏನೇನೆಲ್ಲ ಯೂಸ್ ಮಾಡ್ತಾರೆ, ಕಾಲುಂಗುರ ಆಗಿರ್ಬೋದು, ಗೆಜ್ಜೆ ಆಗಿರ್ಬೋದು, ಗೋಲ್ಡ್ ಸ್ಮಿತ್ ಆಗಿರಬಹುದು, ಹಾಗೇನೆ ಸ್ಟಿಕ್ಕರು ಏನೆಲ್ಲ ಹಾಕೊಂತೀರಾ ಸ್ತ್ರೀಯರು, ಆ ವಿಚಾರದಲ್ಲಿ ಏನು ವ್ಯಾಪಾರಗಳನ್ನ ಮಾಡ್ತಾ ಇರ್ತೀರಾ, ಬ್ಯೂಟಿ ಪಾರ್ಲರು, ಫ್ಲವರ್ ಬಿಸ್ನೆಸ್, ಅವ್ರಿಗೆಲ್ಲರಿಗೂ ಕೂಡ ಸಾಕಷ್ಟು ಆದಾಯದ ಮಾರ್ಗಗಳು ತೆರೆದುಕೊಳ್ತಾ ಹೋಗುತ್ತೆ. ಅಂದ್ರೆ ವ್ಯಾಪಾರದಲ್ಲಿ ನಿಮ್ಮ ಚಾಣಾಕ್ಷತೆಯಿಂದ ಸ್ವಲ್ಪ ಅಭಿವೃದ್ಧಿ ನೋಡ್ತೀರಾ. ಹಣದ ವಿಚಾರದಲ್ಲಿ ಸ್ವಲ್ಪ ಪಾಸಿಟಿವ್ ಎನ್ವೈರ್ಮೆಂಟ್ ನೋಡ್ತೀರಾ ಅಂತಾನೆ ಹೇಳ್ಬೋದು. ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಲಕ್ಷಾಂಗಟ್ಟಲೆ ಹುಟ್ಟಿರ್ತಾರೆ. ಯಾರಿಗೆ ಮತ್ತೆ ಇದು ಅನ್ವಯಿಸುತ್ತೆ, ಯಾರಿಗೆ ಶುಕ್ರ ಮಹಾದಶ ಅಥವಾ ಶುಕ್ರ ಭುಕ್ತಿ ನಡೀತಾ ಇರುತ್ತೋ ಅವ್ರಿಗೆ ಇದರ ಫಲಗಳು ಪೂರ್ತಿ ಸಿಗುತ್ತೆ. ಪಂಚಮ ಸ್ಥಾನದಲ್ಲಿ ಶುಕ್ರ ಬಂದಾಗ ಚೆನ್ನಾಗಿರ್ಬೇಕು. ಆಕ್ಚುಲಿ ಯಾರಿಗೆ ಚೆನ್ನಾಗಿರ್ಬೇಕು, ಯಾರಿಗೆ ಶುಕ್ರ ಮಹಾದಶ ನಡೀತಾ ಇರುತ್ತೋ, ಯಾರಿಗೆ ಶುಕ್ರ ಭುಕ್ತಿ ನಡೀತಾ ಇರುತ್ತೋ ಅವರಿಗೆ ಇದರ ಫಲ ತೀವ್ರತೆ ಜಾಸ್ತಿ ಇರುತ್ತೆ. ಹಾಗೇನೆ ಮುಖ್ಯವಾಗಿ ಚತುರ್ಥ ಸ್ಥಾನದಲ್ಲಿ 4 ಗ್ರಹಗಳ ಸಂಚಾರ. ಮಾರ್ಚ್ 15ನೇ ತಾರೀಕಿನ ನಂತರ ಸೂರ್ಯ ಪಂಚಮಕ್ಕೆ ಹೊರಟೋಗ್ಬಿಡ್ತಾರೆ, ಶನಿಯ ಒಟ್ಟಿಗೆ ಸೇರ್ತಾ ಇದ್ದಾರೆ, ಶನಿ ಅಸ್ತಂಗತ ಬೇರೆ ಆಗ್ತಾ ಇದ್ದಾರೆ. ನೋಡಿ,
ಈ ಚತುರ್ಥ ಸ್ಥಾನದಲ್ಲಿ ಮೊದಲ 2 ವಾರಗಳ ಕಾಲ ಕುಜ, ವಕ್ರಿ ಬುಧ, ರಾಹುವಿನ ಜೊತೆ ಸೂರ್ಯ, ಈ 4 ಗ್ರಹಗಳು ಇರೋದ್ರಿಂದ ಮನೆಯಲ್ಲಿ ಒತ್ತಡಗಳು, ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ, ನೀವು ಸೈಟ್ ಆಗಿರ್ಬೋದು, ಸೈಟ್ ತಗೋಬೇಕು, ಸೈಟ್ ಮಾರಬೇಕು, ಮನೆ ತಗೋಬೇಕು, ಮನೆ ಮಾರಬೇಕು, ವಾಹನ ತಗೋಬೇಕು, ವಾಹನ ಮಾರಬೇಕು, ಇದರಲ್ಲಿ ಗೊಂದಲಗಳು ಸೃಷ್ಟಿ ಆಗ್ತಾ ಹೋಗುತ್ತೆ. ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆಗಳು ಇರುತ್ತೆ. ನಂಬಿ ಮೋಸ ಹೋಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಜಗಳ, ಮಾನಸಿಕವಾಗಿ ಕೋಪ ತಾಪಕ್ಕೆ, ಮನಸ್ಸಿನಲ್ಲೇ ಕೋಪ, ಈ ತರ ಜಾಸ್ತಿ ಆಗ್ತಕ್ಕಂಥದ್ದು. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂಥದ್ದು. ವಾಹನಕ್ಕೆ ಸಂಬಂಧಪಡ್ತಕ್ಕಂತಹ ವಿಚಾರಗಳು, ನೀವು ವೆಹಿಕಲ್ ತಗೊಂಡು ಹೋಗ್ತಾ ಇರ್ತೀರಾ, ಸಡನ್ ಆಗಿ ಬ್ರೇಕ್ ಡೌನ್ ಆಗುತ್ತೆ. ರ್ಯಾಶ್ ಆಗಿ ಡ್ರೈವಿಂಗ್ ಮಾಡ್ತಕ್ಕಂಥದ್ದು ಮಾಡಬೇಡಿ. ಸಡನ್ ಆಗಿ ಬ್ರೇಕ್ ಡೌನ್ ಆಗೋದು, ರಿಪೇರಿಗೆ ಬರ್ತಕ್ಕಂಥದ್ದು, ಕೆಟ್ಟು ಹೋಗ್ತಕ್ಕಂಥದ್ದು, ಈ ತರ ಸಾಧ್ಯತೆಗಳು ಇರುತ್ತೆ. ಅಂದ್ರೆ ಡೊಮ್ಯಾಸ್ಟಿಕ್ ಲೈಫ್, ನಿಮ್ಮ ಮನೆಯ ವಿಚಾರ, ತಾಯಿಯ ಆರೋಗ್ಯ, ಕೌಟುಂಬಿಕ ವಿಚಾರ, ಸುಖ ಸಂತೋಷಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ತೊಂದರೆ ತಾಪತ್ರಗಳು ತಪ್ಪಿದ್ದಲ್ಲ. ಹಾಗೇನೆ ಹೊಸದಾಗಿ ಏನಾದ್ರೂ ಆರೋಗ್ಯದ ವಿಚಾರದಲ್ಲಿ ಮತ್ತೆ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ಬೇಕು. ಇದೇನ್ರಿ ಸ್ಟಾರ್ಟಿಂಗು ನೀವು ದೀರ್ಘಕಾಲಿಕವಾಗಿ ಆರೋಗ್ಯದಲ್ಲಿ ವಿಚಾರದಲ್ಲಿ ತೊಂದರೆ ಪಟ್ಟಿರ್ತಕ್ಕಂಥವ್ರಿಗೆ ಗುಣಮುಖರಾಗ್ತೀರಾ ಅಂತ ಹೇಳಿದ್ರಿ, ಮತ್ತೆ ಇವಾಗ ಆರೋಗ್ಯದಲ್ಲಿ ನಾನು ಹೇಳಿದ್ದು ದೀರ್ಘಕಾಲಿಕವಾಗಿ ವಕ್ರಿ ಗುರು ವಕ್ರತ್ಯಾಗವನ್ನು ಮಾಡ್ತಾ ಇರೋದ್ರಿಂದ ಅಷ್ಟಮ ಸ್ಥಾನದಲ್ಲಿ. ಆದ್ರೆ ಚತುರ್ಥ ಸ್ಥಾನದಲ್ಲಿ ಮತ್ತೆ ಈ ತರ ಗ್ರಹ ಸ್ಥಿತಿ ಇರೋದ್ರಿಂದ ಮಾನಸಿಕ ತೊಂದರೆಗಳು, ಲೋನ್ಲಿನೆಸ್ ಫೀಲ್ ಆಗೋದು, ಕೋಪತಾಪಕ್ಕೆ ಒಳಗಾಗ್ತಕ್ಕಂಥದ್ದು, ಈ ತರಹದ ಸಿಚುಯೇಷನ್ ಇರುತ್ತೆ. ಆಮೇಲೆ ಕೋರ್ಟ್ ವಿಚಾರದಲ್ಲಿ ಯಾರೆಲ್ಲ ಇದ್ದೀರಾ, ಕೋರ್ಟ್ ನಡೀತಾ ಇದೆ, ಕೋರ್ಟ್ ವಿಚಾರದಲ್ಲಿ ನಾವು ತೊಂದರೆಗೆ ಸಿಕ್ಕಿ ತೊಂದರೆಯಲ್ಲಿ ಇದ್ದೀವಿ ಅಂತ ಯಾರೆಲ್ಲ ಇದ್ದೀರಾ, 6ನೇ ಮನೆ ಅಧಿಪತಿ ಯಾರು, ಕುಜ 4ನೇ ಮನೆ ಇರ್ತಕ್ಕಂಥದ್ದು, ವಕ್ರಿ ಬುಧ ಇರ್ತಕ್ಕಂಥದ್ದು, ರಾಹುವಿನ ಜೊತೆ ಇತಿಯಾಗಿರ್ತಕ್ಕಂಥದ್ದು. ಅವಸರ ನಿರ್ಧಾರಗಳನ್ನ ತಗೋಬಾರ್ದು. ಅರ್ಜೆಂಟ್ ಆಗ್ಬಿಡ್ಬೇಕು, ಅರ್ಜೆಂಟ್ ಮಾಡಬಾರ್ದು. ತಾಳ್ಮೆಯಿಂದ ಇರಬೇಕು, ಅವಾಗಲೇ ಯಶಸ್ಸು ಸಿಗ್ತಾ ಹೋಗುತ್ತೆ. ಇಲ್ಲ ಅಂದ್ರೆ ಆ ಅರ್ಜೆಂಟ್ ಮಾಡೋದಕ್ಕೆ ಹೋಗಿ ನೀವೇ ಏನಾದ್ರು ತಪ್ಪು ಮಾಡಿ ಮತ್ತೆ ಡಿಲೇ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸ್ವಲ್ಪ ಇದ್ರ ಕಡೆ ಗಮನ ಕೊಡಿ. ಇನ್ನು ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಪರವಾಗಿಲ್ಲ ಅಂತ ಹೇಳಬಹುದು. ಆದರೂ ಕೂಡ ಮನಃಶಾಂತಿ ಅನ್ನೋದು ಇರೋದಿಲ್ಲ. ಮಾರ್ಚ್ 15ನೇ ತಾರೀಕಿನ ನಂತರ ಈ ಒಂದು ಸೂರ್ಯನು ಕೂಡ ಅಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಪಂಚಮ ಸ್ಥಾನಕ್ಕೆ ಶನಿಯ ಒಟ್ಟಿಗೆ. ಸಂತಾನದ ವಿಚಾರದಲ್ಲಿ ಗರ್ಭಿಣಿ ಸ್ತ್ರೀಯರು ಯಾರೆಲ್ಲ ಇದ್ದೀರಾ, ಆರೋಗ್ಯದ ಕಡೆ ಗಮನ ಕೊಡಿ. ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ, ಅನಗತ್ಯ ಚಿಂತೆ ಬೇಡ. ಮತ್ತೆ ವ್ಯಾಪಾರಕ್ಕೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸೋದಕ್ಕೆ ಸಾಧ್ಯ ಇರುತ್ತೆ. ಯಾಕಂದ್ರೆ ಶನಿ ಅಸ್ತಂಗತ ಬೇರೆ ಆಗ್ತಾ ಇದ್ದಾರೆ ಸೂರ್ಯನ ಜೊತೆ, ಸೂರ್ಯ ಇಬ್ಬರು ಕುತ್ಕೊಂತಾ ಇರೋದ್ರಿಂದ ಏನಾದ್ರೂ ಒಂದು ಟೆನ್ಷನ್ ಬರ್ತಾ ಇರುತ್ತೆ ಸ್ವಲ್ಪ. ಮತ್ತೊಮ್ಮೆ ಸಂತಾನದ ಮೇಲೆ ರೇಗಾಡೋದು, ಸಂತಾನದಿಂದ ನಿಮ್ಗೇನಾದ್ರೂ ಒಂದು ನಿಮ್ಮ ಮಗ ಹಿಂಗೆ, ನಿಮ್ಮ ಮಗಳು ಹಿಂಗೆ ಅಂತ ಏನಾದ್ರೂ ಯಾರೋ ಒಬ್ರು ಮಾತಾಡೋದು, ಈ ತರ ನೋವಾಗೋದು, ಆ ತರ ಟೆನ್ಷನ್ ಬರ್ತಾ ಹೋಗುತ್ತೆ. ಸೊ ಅದ್ರ ಕಡೆ ಸ್ವಲ್ಪ ಗಮನವನ್ನು ಕೊಡಿ. ಅಂದ್ರೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಇರ್ತಕ್ಕಂಥ ಗೊಂದಲಗಳು ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು ಇದೆಲ್ಲಾನು ಇರುತ್ತೆ. ಮತ್ತಮೇಲೆ ದೀರ್ಘಕಾಲಿಕವಾಗಿ ಯಾರೆಲ್ಲ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಪಡ್ತಿದ್ರೆ ಅವ್ರಿಗೆಲ್ಲ ಆರೋಗ್ಯದಿಂದ ಹೊರಗಡೆ ಬರ್ತೀರಾ, ಇದರೆಲ್ಲ ಚೆನ್ನಾಗಿರುತ್ತೆ. ಬಟ್ ಈ ಚತುರ್ಥ ಸ್ಥಾನದಲ್ಲಿ ಗ್ರಹಗಳಿರೋದು, ಮತ್ತೆ ಸೂರ್ಯ ಬೇರೆ ಪಂಚಮ ಸ್ಥಾನಕ್ಕೆ ಹೊರಟು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಇದ್ರ ಕಡೆ ಟೆನ್ಷನ್, ಒತ್ತಡಗಳು, ಉದ್ಯೋಗ ವ್ಯಾಪಾರದಲ್ಲಿ ಮತ್ತೆ ಸ್ವಲ್ಪ ಟೆನ್ಷನ್, ಒತ್ತಡಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಬ್ಲೈಂಡ್ ಆಗಿ ಯಾರು ನಂಬೋದಕ್ಕೆ ಹೋಗಬೇಡಿ ಈ ಸಮಯದಲ್ಲಿ, ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಯವರು ತಪ್ಪದೆ ನೋಡಿ, ಈ ತರ ಗ್ರಹ ಸ್ಥಿತಿಗಳು ಇದ್ದಾಗ ಶಿವನ ಆರಾಧನೆ ಮಾಡಿ. ಓಂ ನಮಃ ಶಿವಾಯ ದಿನ 1000 ಸಲ ಕುತ್ಕೊಂಡು ಹೇಳ್ಕೊಳ್ಳಿ. ಮೃತ್ಯುಂಜಯ ಮಂತ್ರವನ್ನು ಹೇಳ್ಕೊಳ್ಳಿ. ಆಂಜನೇಯ ಸ್ವಾಮಿ ದರ್ಶನವನ್ನು ಮಾಡ್ಕೊಳ್ಳಿ. ತುಂಬಾ ಉತ್ತಮ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.